Hello guys, welcome back to this ಚಾನಲ್. ನಾನು ಬೇಸಿಕಲಿ ಅಗ್ರಿ ಸ್ಟೂಡೆಂಟ್ ಆಗಿರೋದ್ರಿಂದ ತುಂಬ ಜನ ಕೇಳಿದರು ಅಗ್ರಿ ಎ ಎಫ್ ಒ ಮತ್ತು ಅದರ್ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಹೇಗೆ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂತ. ಎಸ್, ಇಟ್ ವಾಸ್ ಟಫ್ ಬಿಕಾಸ್ ಬೇಸಿಕಲಿ ನಾವು ಅಗ್ರಿ ಬ್ಯಾಕ್ಗ್ರೌಂಡಿಂದ ಬಂದಿರೋರಾಗಿದ್ದರಿಂದ ಕ್ವಾಂಟ್ಸ್ ಆ್ಯಂಡ್ ರೀಸ್ನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಕ್ವಾಂಟ್ಸ್ ನಾವು ಅಟ್ಲೀಸ್ಟ್ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡಿದರೆ ಸಾಕಪ್ಪ ಅನ್ನೋ ಥರನೇ ಇರ್ತೀವಿ ನಾವು. ಸೊ ಹಾಗಾಗಿ ಹೇಗೆ ನಾನು ಪ್ರಾಕ್ಟೀಸ್ ಮಾಡಿದೆ, ನಿಮಗೆ ಹೆಂಗೆ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್ ಅಗ್ರಿ ಹಾರ್ಟಿಕಲ್ಚರ್ ಆ ಸ್ಟೂಡೆಂಟ್ಸ್ ಎಲ್ಲ ಕೇಳಿದರು, ಅಕ್ಕ ಎ ಎಫ್ ಒ ಅಂದರೆ ಏನು, ಹೇಗಿರುತ್ತೆ ಅಂತ. ಸೊ ಫಸ್ಟು ನಾನು ಎ ಎಫ್ ಒ ಏನು ಅದೇ ಏನೇನಿರುತ್ತೆ ಅಂತ ಹೇಳ್ತೀನಿ. ಇಫ್ ಯು ಆರ್ ಅ ರಿಪೀಟರ್, ನಿಮಗೆ ಗೊತ್ತು ಅಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಪಾರ್ಟ್ ಆ್ಯಂಡ್ ಗೋ ಟು ದ ಬ್ಯಾಲೆನ್ಸ್. ಹೇಗೆ ಮಾಡಿದೆ ನಾನು ಅನ್ನೋದ್ರ ಬಗ್ಗೆ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ಓಕೆ, ಫಸ್ಟ್ ಎ ಎಫ್ ಒ ಏನು ಅಂತ ನೋಡ್ಕೊಳ್ಳೋಣ. ಎ ಎಫ್ ಒ ಅಂದರೆ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರು. ಏನಂದರೆ ಪ್ರತಿಯೊಂದು ಬ್ಯಾಂಕಲ್ಲಿ ಡೈರೆಕ್ಟ್ ಫಾರ್ಮರ್ಸ್ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಬೇಕು, ಆ ಥರ ಒಂದು ಆಫೀಸರು, ಸ್ಪೆಷಲಿಸ್ಟ್ ಆಫೀಸರು. ನಮಗೆ ಎ ಎಫ್ ಒ ಅಂತಲೇ ಇರಲ್ಲ, IBPS SO ಅಂತ ಕರೀತಾರೆ. ಸ್ಪೆಷಲಿಸ್ಟ್ ಆಫೀಸರ್ ಅಂದರೆ ಒಂದು ಸಬ್ಜೆಕ್ಟಲ್ಲಿ ಸ್ಪೆಷಲೈಸೇಷನ್ ಇರೋ ಅಂಥ ಕ್ಯಾಂಡಿಡೇಟ್ಸ್ನ ಎಕ್ಸಾಮ್ ಕೊಟ್ಬಿಟ್ಟು ಹೈಯರ್ ಮಾಡೋ ಅಂಥ ಒಂದು ಪ್ರಾಸೆಸ್ ಇದು. ವೇಕೆನ್ಸಿ ಬಗ್ಗೆ ಮಾತಾಡೋದಾದರೆ 2020ಗಿಂತ ಹಿಂದೆ ತುಂಬ ವೇಕೆನ್ಸೀಸ್ ಇತ್ತಂತೆ. ಬಟ್ ಈಗ ಏನಾಗಿದೆ, 600, 500, 300 ಹಾಗೆ ಡಿಕ್ರೀಸ್ ಆಗ್ಕೋತಾ ಹೋಗ್ತಾಯಿದೆ. ವೇಕೆನ್ಸಿ ಹೀಗೆ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಇರೋದ್ರಿಂದ ಅಫ್ಕೋರ್ಸ್ ಕಾಂಪಿಟೇಷನ್ ಜಾಸ್ತಿ ಇದೆ, ವೇಕೆನ್ಸಿ ಕಡಿಮೆ ಇದೆ. ಎಕ್ಸಾಮ್ ತಗೊಳ್ಳೋರ್ದು ನಂಬರ್ ಜಾಸ್ತಿ ಇರೋದ್ರಿಂದ ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ. ನಾವು ಎ ಎಫ್ ಒ ಒಂದಕ್ಕೆ ಓದ್ಕೋತೀವಿ ಅಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ನಾವು ಬೇರೆ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗಬೇಕಾಗುತ್ತೆ. ಎ ಎಫ್ ಒದು ಹೇಗೆ ಅಂದರೆ ಇದು 3 ಸ್ಟೇಜ್ ಎಕ್ಸಾಮ್. ಒಂದು ಪ್ರೀ, ಮೇನ್ಸ್ ಮತ್ತು ಇಂಟರ್ವ್ಯೂ ಇರುತ್ತೆ. ಪ್ರಿಲಿಮ್ಸಲ್ಲಿ ಹೆಂಗಾಗತ್ತೆ ಅಂದರೆ ಕ್ವಾಂಟ್, ರೀಸ್ನಿಂಗ್, ಇಂಗ್ಲೀಷ್ ಇರುತ್ತೆ. ಈಚ್ ಸಬ್ಜೆಕ್ಟು 40 ಮಿನಿಟ್ಸ್ ಇರುತ್ತೆ. ಬೇರೆ ಅದರ್ ಬ್ಯಾಂಕಿಂಗ್ ಪ್ರಿಲಿಮ್ಸ್ಗಿಂತ ನಮಗೆ ಟೈಮ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಕ್ವೆಶನ್ಸ್ನ ಅಟೆಂಡ್ ಮಾಡೋದಕ್ಕೆ. ಟಫ್ನೆಸ್ ಹೇಗಿರುತ್ತೆ ಕ್ವಾಂಟ್ಸ್, ರೀಸ್ನಿಂಗ್, ಇಂಗ್ಲೀಷ್ ಅಂದರೆ ಇಟ್ ಈಸ್ ಲೈಕ್ ಮೋರ್ ದ್ಯಾನ್ ಟಫ್ ಲೆವೆಲ್ ನೋಡಿಕೊಂಡ್ರೆ ಕ್ಲರ್ಕ್ ಲೆವೆಲ್ಗಿಂತ ಜಾಸ್ತಿ ಇರುತ್ತೆ, PO ಲೆವೆಲ್ಗಿಂತ ಕಡಿಮೆ ಇರುತ್ತೆ. ಸೊ ಇದೊಂಥರ ಮಿಡಲಲ್ಲಿ ಬರುತ್ತೆ ಪ್ರೀ ಕ್ವಾಂಟ್ಸ್, ರೀಸ್ನಿಂಗ್. ಬೇಸಿಕಲಿ ನಾವು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಕ್ವಾಂಟ್ಸಲ್ಲಿ ಸ್ವಲ್ಪ ವೀಕ್ ಇರ್ತೀವಲ್ವ. ಸೊ ನಾವು ಇದನ್ನು ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಬೇಕು. ನೆಕ್ಸ್ಟ್ ರೀಸ್ನಿಂಗ್ ಆ್ಯಂಡ್ ಇಂಗ್ಲೀಷ್. ಹೇಗೆ ನಾನು ಪ್ರಿಪೇರ್ ಆದೆ ಎರಡಕ್ಕೂ ಅಂತ ಆಮೇಲೆ ಹೇಳ್ತೀನಿ. ಮೇನ್ಸಲ್ಲಿ ಹೇಗಾಗುತ್ತೆ ಅಂದರೆ ಅಗ್ರಿ, ಹಾರ್ಟಿ, ಫಾರೆಸ್ಟ್ರಿ, ಫಿಶರಿ ಬಗ್ಗೆ ಇರುತ್ತೆ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಬಗ್ಗೆ ಇರುತ್ತೆ, ಅಗ್ರಿ ಎಕನಾಮಿಕ್ಸ್ ಬಗ್ಗೆ ಇರುತ್ತೆ. ಅಗ್ರಿಕಲ್ಚರಲ್ಲಿ ಅಂದರೆ ಅಗ್ರೋನಾಮಿ ಬರುತ್ತೆ, ಪ್ಯಾಥಾಲಜಿ ಬರುತ್ತೆ, ಎಂಟೊಮಾಲಜಿ ಬರುತ್ತೆ. ಎಂಟೊಮಾಲಜಿಯಲ್ಲಿ ಮತ್ತೆ ಸೆರಿಕಲ್ಚರ್, ಎಪಿಕಲ್ಚರ್, ಲ್ಯಾಕ್ ಅದ್ರ ಬಗ್ಗೆ ಎಲ್ಲ ಓದ್ಕೋಬೇಕಾಗತ್ತೆ. ಹಾರ್ಟಿಕಲ್ಚರಲ್ಲಿ ಇದು ಯಾವುದು ಫ್ರೂಟ್ಸ್ ಬಗ್ಗೆ ಆಗಿರ್ಬೋದು, ವೆಜಿಟೇಬಲ್ಸ್ ಬಗ್ಗೆ ಆಗಿರ್ಬೋದು, ಅದು ಪ್ರಾಪಗೇಷನ್ ಟೈಪು, ಆಮೇಲೆ ನರ್ಸರಿ ಬಗ್ಗೆ ಕೇಳ್ತಾರೆ, ಟೈಪ್ ಆಫ್ ನರ್ಸರೀಸ್, ಆಮೇಲೆ ಟೈಪ್ ಆಫ್ ಪ್ರಾಪಗೇಷನ್, ಟೈಪ್ ಆಫ್ ಪಾಲಿ ಹೌಸಸ್, ಆ ಥರದ್ದು ಕೇಳ್ತಾರೆ. ನೆಕ್ಸ್ಟ್ ಎಂಟೊಮಾಲಜಿಯಲ್ಲಿ ಅಂದರೆ ತುಂಬ ಡೆಪ್ತಲ್ಲಿ ಕೇಳಲ್ಲ, ಬಟ್ ಬೇಸಿಕ್ ನಾಲೆಜ್ ಅಂತೂ ಇರಬೇಕಾಗುತ್ತೆ. ನೆಕ್ಸ್ಟ್ ಫಾರೆಸ್ಟ್ರಿ ಇಟ್ಸೆಲ್ಫ್ ಈಸ್ ಒಂದು ಕೋರ್ಸ್, ಹೋಲ್ ಕೋರ್ಸ್. ಅದನ್ನು ನಾವು 6 ಮಂತ್ಸಲ್ಲಿ ಕವರ್ ಮಾಡೋಕ್ಕಾಗತ್ತಾ? ಇಲ್ಲ. ಮೇನ್ ಟಾಪಿಕ್ಸ್ ಓದ್ಕೋಬೇಕಾಗತ್ತೆ. ಅದರಲ್ಲಿ ಟಿಪಿಕಲ್ ವರ್ಡ್ಸ್ಗಳಿರುತ್ತೆ ಫಾರೆಸ್ಟ್ರಿಯಲ್ಲಿ. ಗರ್ತ್ ಅಂದರೆ ಏನು, ಆ ಥರದ್ದು. ಆಮೇಲೆ ಎಕ್ವಿಪ್ಮೆಂಟ್ಸ್ಗಳಿರುತ್ತೆ, ಟ್ರೀಸ್ದು ಲೆಂತ್ ಮೆಜರ್ ಮಾಡೋದಕ್ಕೆ, ಗರ್ತ್ನ ಮೆಜರ್ ಮಾಡೋದಕ್ಕೆ. ಆಮೇಲೆ ಟೈಪ್ ಆಫ್ ಟ್ರೀಸ್ ಯಾವುದೇ ಫಾರೆಸ್ಟ್ ಜನರಲ್ಲಿ ಬರುತ್ತೆ ಅದ್ರ ಬಗ್ಗೆ. ಆಮೇಲೆ ಮ್ಯಾಚ್ ಸ್ಟಿಕ್ಸ್ ಮಾಡ್ತಾರಲ್ಲ, ಅದು ಯಾವುದು ಟ್ರೀಯಿಂದ ಮಾಡೋದು, ಅಥವಾ ಪೇಪರ್ ಪ್ರೊಡ್ಯೂಸಿಂಗ್ ಯಾವುದ್ಯಾವುದು ಅಂತ. ಆಮೇಲೆ ಹಾರ್ಟಿಕಲ್ಚರಲ್ಲಿ ಗಾರ್ಡನಿಂಗ್ ಬಗ್ಗೆನೂ ಕೇಳ್ತಾರೆ, ಗಾರ್ಡನಿಂಗ್ ಟೈಪ್ಸ್ ಆಫ್ ಗಾರ್ಡನ್ ಅದ್ರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಫಿಶರಿ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಚಿಕ್ಕ ಟಾಪಿಕ್ಕು, ಬಟ್ ತುಂಬ ವ್ಯಾಲ್ಯೂ ಇರುವಂಥ ಒಂದು ಸಬ್ಜೆಕ್ಟು
ಫಿಶರಿಯಲ್ಲಿ ಟೈಪ್ಸ್ ಆಫ್ ಫಿಶ್, ಆಮೇಲೆ ಯಾವ ಥರ ಪ್ರಾಪಗೇಷನ್ ಮಾಡ್ತಾರೆ, ಆಮೇಲೆ ಇನ್ಲ್ಯಾಂಡ್ ಫಿಶರಿ, ಫಿಶ್ ಕಲ್ಚರು, ಆಮೇಲೆ ಟೈಪ್ ಆಫ್ ಫಿಶ್ ಕಲ್ಚರ್ ಬರುತ್ತೆ, ಆಮೇಲೆ ಫಿಶ್ ಜೊತೆಗೆ ಪ್ರಾನ್, ಶ್ರಿಂಪ್ಸ್ ಅದ್ರದ್ದು ಕಲ್ಚರ್ ಬಗ್ಗೆ ಕ್ವೆಶನ್ಸ್ ಇರುತ್ತೆ. ಆಮೇಲೆ ಮತ್ಸ್ಯ ಸಂಪದ ಯೋಜನಾ ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗಿರೋ ಕೆಲವು ಸ್ಕೀಮ್ಸ್ಗಳು ಗೌರ್ಮೆಂಟಿಂದ ಲಾಂಚ್ ಆಗಿರುತ್ತೆ. ಅದು ಯಾವಾಗ ಲಾಂಚ್ ಆಯಿತು ಅದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಗ್ರಿ ಇಂಜಿನಿಯರಿಂಗ್, ಟೈಪ್ ಆಫ್ ಮಷಿನರೀಸ್, ಆಮೇಲೆ ಮಷಿನರೀಸ್ ಆಯಿತು. ಟಿಲ್ಲೇಜ್ ಬಗ್ಗೆ ಕೇಳ್ಬೋದು, ಟಿಲ್ಲೇಜಿಗೆ ಯಾವುದ್ಯಾವುದು ಆಮೇಲೆ ಮಷಿನರೀಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ಅದರಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಮಷಿನರೀಸ್ ಬರುತ್ತೆ. ಮೋಲ್ಡ್ ಆಗಿರ್ಬೋದು, ಪ್ಲೋ ಆಗಿರ್ಬೋದು, ಆ ಥರದ್ದು ಕ್ವೆಶನ್ಸು ಇರುತ್ತೆ. ನೆಕ್ಸ್ಟ್ ಎಕನಾಮಿಕ್ಸು, ಅಗ್ರಿ ಎಕನಾಮಿಕ್ಸಲ್ಲಿ ಕೂಡ ಡಿಫ್ರೆಂಟ್ ಟಾಪಿಕ್ಸ್ ಬರುತ್ತೆ. ಕಾಸ್ಟ್ ಅಂದರೆ ಏನು, ಮಾರ್ಕೆಟ್ ಅಂದರೆ ಏನು, ಪ್ರಾಫಿಟ್, ಟೈಪ್ಸ್ ಆಫ್ ಪ್ರಾಫಿಟ್, ಟೈಪ್ ಆಫ್ ಮಾರ್ಕೆಟ್ಸ್, ಆ ಥರದ್ದು ನಾವು ಯೂಶ್ವಲಿ ಏನು ನಮ್ಮ ಡಿಗ್ರೀಲಿ ಏನು ಬೇಸಿಕ್ ಓದ್ಕೊಂಡಿರ್ತೀವಲ್ವ, ಅಗ್ರಿ ಎಕನಾಮಿಕ್ಸ್ ಅಂತ ಒಂದು 1+1 ಕೋರ್ಸ್ ಆ ಥರನೇ ಯೂಶ್ವಲಿ ಇರುತ್ತೆ ಅದ್ರ ಬಗ್ಗೆ. ಆ್ಯಂಡ್ ಇನ್ನೊಂದು ಬಿಟ್ಟಿದ್ದೀನಿ, ಅನಿಮಲ್ ಹಸ್ಬೆಂಡರಿ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅನಿಮಲ್ ಹಸ್ಬೆಂಡರಿ ಜಾಸ್ತಿ ವ್ಯಾಲ್ಯೂ ಇರೋಂಥ, ಸ್ಪೆಲ್ಲಿಂಗ್ ಮರ್ತೋಗ್ತದೆ. ಅನಿಮಲ್ ಹಸ್ಬೆಂಡ್ರಿ ಅದರಲ್ಲಿ ನೀವು ಕ್ಯಾಟಲ್ಸ್ ಆಗಿರ್ಬೋದು, ಶೀಪ್ ಆಗಿರ್ಬೋದು, ಗೋಟ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಪಿಗ್ ರೇರಿಂಗ್ ಅಂದರೆ ಸ್ವೈನ್ ರೇರಿಂಗ್, ಆಮೇಲೆ ಈವನ್ ಹಾರ್ಸ್ದು ಬಗ್ಗೆಯೂ ಕೇಳಿದ್ದಾರೆ. ಅಂದರೆ ನೀವು ಪ್ರೀವಿಯಸ್ ಇರೋ ಕ್ವಶನ್ಸ್ ಎಲ್ಲ ನೋಡಿಕೊಂಡ್ರೆ ಇಟ್ಸ್ ವೆರಿ ಅನ್ಪ್ರಿಡಿಕ್ಟಬಲ್ ಏನು ಕೇಳ್ತಾರೆ. ಬಿಕಾಸ್ ಅಗ್ರಿಕಲ್ಚರ್ ಇಸ್ ವೆರಿ ವಾಸ್ಟ್ ಸಬ್ಜೆಕ್ಟ್, ನೀವು ಏನು ಬೇಕಾದರೂ ಕೇಳ್ಬೋದು. ಸೊ ನಾವು ಎಲ್ಲನೂ ಕವರ್ ಮಾಡೋಕ್ಕಾಗತ್ತಾ, ಆಗಲ್ಲ. ಬಟ್ ಮೇನ್ ಕವರ್ ಮಾಡಬೇಕು. ಈ ಥರದ್ದೊಂದು ಬರುತ್ತೆ ಅಂತ ಒಂದು ರಫ್ ನಾವು ಸ್ಕೆಚ್ ಹಾಕೋಬೇಕಾಗತ್ತೆ. ಆ್ಯಂಡ್ ನಾವು ಬೇಸಿಕಲಿ ಅಗ್ರಿ ಹಾರ್ಟಿಯಲ್ಲಿ ಹೆಂಗಾಗತ್ತೆ ಹೇಳಿ, ಮಿಡ್ ಟರ್ಮ್ ನಾಳೆ ಅಂದರೆ ಇವತ್ತು ನೈಟ್ ಕೂತ್ಕೊಂಡು ಓದ್ತೀವಿ, ಅದನ್ನು ಹೋಗ್ಬಿಟ್ಟು ನಾಳೆ ಬರೆದು ಬರ್ತೀವಿ. ಅಲ್ಲಿಗೆ ನಮ್ಮ ಸೆಮ್ ಮುಗೀತು. ಫೈನಲ್ ಎಕ್ಸಾಮ್ ಆದಮೇಲೆ ಫೈನಲಿಗೂ ಹಾಗೆ ಮಾಡ್ತೀವಿ, ಪ್ರಾಕ್ಟಿಕಲ್ಸಿಗೂ ಹಾಗೆ ಮಾಡ್ತೀವಿ, ಮಿಡ್ ಟರ್ಮ್ಗೂ ಹಾಗೆ ಮಾಡ್ತೀವಿ. ಬಟ್ ಇದು ಹಂಗಾಗುತ್ತಾ? ನೋ, ಆಗಲ್ಲ. ಬಿಕಾಸ್ ಪ್ರಿಲಿಮ್ಸ್ ರಿಸಲ್ಟ್ ಬಂದಮೇಲೆ ಮೇನ್ಸಿಗೆ ಓದ್ಕೊಂಡು ಹೋಗ್ಬಿಟ್ಟು ನಾನು ಮೇನ್ಸ್ ಬರೀತೀನಿ ಅಂದರೆ ಆ ಎಕ್ಸಾಮ್ ಹಾಲಲ್ಲಿ ಫುಲ್ಲು ಚಿತ್ರಣ ಆಗೋಗುತ್ತೆ. ಏನು ನೆನಪಾಗಲ್ಲ. ನಂದು ಒಂದು ಅಟೆಂಪ್ಟ್ ಹಾಗೆ ಆಗಿ ವೇಸ್ಟ್ ಆಯಿತು. ನೆಕ್ಸ್ಟ್ ಅಟೆಂಪ್ಟಿಗೆ ಸೀರಿಯಸ್ಸಾಗಿ ಓದಿದೆ, ಬಟ್ ಬಿಕಾಸ್ ಆಫ್ ವೇಕೆನ್ಸಿ ತುಂಬ ಕಡಿಮೆ ಇತ್ತು, ಹಾಗಾಗಿ ನಂದು ಆಗಲಿಲ್ಲ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ನಿಮಗೆ ತುಂಬ ರಿಪೀಟೆಡ್ ರಿವಿಷನ್ ಬೇಕಾಗುತ್ತೆ. ಸೊ ಹಾಗೆ ಮಾಡಿ. ಇಂಟರ್ವ್ಯೂ ಹೇಗೆ ಅಂದರೆ POಗೆ ಆಲ್ವೇಸ್ ಇದ್ದೇ ಇರುತ್ತೆ. ಬ್ಯಾಂಕಿಂಗ್ ರಿಲೇಟೆಡು, ಬ್ಯಾಂಕಿಂಗ್ ಅವೇರ್ನೆಸ್, ನಿಮಗೆ ಬ್ಯಾಂಕ್ ಬಗ್ಗೆ ಏನು ಗೊತ್ತೋ ಅದ್ರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ನಮ್ಮದು ಏನೇನು ಓದಿದ್ದೀವಲ್ಲ ಅದೇ ಕ್ವೆಶನ್ಸ್ ಕೇಳ್ತಾರೆ. ಇಟ್ಸ್ ವೆರಿ ಸಿಮಿಲರ್ ಟು ವೈವಾ, ಬಟ್ ವಿ ಶುಡ್ ಹ್ಯಾವ್ ದ ಬೆಸ್ಟ್ ಕಮ್ಯುನಿಕೇಷನ್. ನಾವು ವೈವಾದಲ್ಲಿ ಹೇಗೆ ಆನ್ಸರ್ ಮಾಡ್ತೀವಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಬಟ್ ವಿ ನೀಡ್ ಟು ಹ್ಯಾವ್ ಅ ಗುಡ್ ಕಮ್ಯುನಿಕೇಷನ್ ಇನ್ ಆರ್ ಇಂಟರ್ವ್ಯೂ. ಅದನ್ನು ಟೆಸ್ಟ್ ಮಾಡ್ತಾರೆ. ಇದು ರಫ್ ಆಗಿ AFO ಏನು ಅಂತ. ನೆಕ್ಸ್ಟು ನಾ ಹೇಗೆ ಬ್ಯಾಲೆನ್ಸ್ ಮಾಡಿದೆ ಅದರ್ ಬ್ಯಾಂಕ್ ಎಕ್ಸಾಮ್ಸ್ ಮತ್ತು AFOಗೆ. ಯಾಕಂದರೆ ಫಸ್ಟು ನಾನು ಜಸ್ಟ್ AFOಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಿಕಾಸ್ ಆಫ್ ವೇಕೆನ್ಸಿ ಕಡಿಮೆ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ. ನಮಗೆ ಅಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಥರ ಇದು ಎಕ್ಸಾಮು. ಸೊ ನಮಗೆ ಆಗುತ್ತಾ, ಅಷ್ಟು ಒಂದು ಬೀಡಲ್ಲಿ ನಮಗೆ ಆಗುತ್ತಾ ಅಂತ ಸೊ ನಾವು ಬೇರೆ ಬ್ಯಾಂಕ್ ಎಕ್ಸಾಮ್ಗಳಿಗೂ ಟ್ರೈ ಮಾಡಬೇಕಾಗತ್ತೆ. ಸೊ ಆವಾಗ ನೋಡಿಕೊಂಡಾಗ PO ಕ್ಲರ್ಕ್, IBPS ಆಗಿರ್ಬೋದು, SBI ಆಗಿರ್ಬೋದು, RRBದಾಗಿರ್ಬೋದು ಗೊತ್ತಾಯಿತು. ಹೇಗೆ ಅಂದರೆ ನಾವು ಪ್ರೀಗೆ ಈ AFOದು ಮತ್ತು ಅದರ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಸೇಮ್ ಇರುತ್ತೆ. ಬಟ್ ಈ ಎಕ್ಸಾಮಲ್ಲಿ ಏನಾಗುತ್ತೆ, ಅದರ್ ದ್ಯಾನ್ AFO ಅಂದರೆ ಸ್ಪೀಡ್ ವೆರಿ ಇಂಪಾರ್ಟೆಂಟ್ ನಮಗೆ. ಬಿಕಾಸ್ 20 ಮಿನಿಟ್ಸಲ್ಲಿ 35 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗತ್ತೆ. ಆಗುತ್ತಾ, ಇಸ್ ಇಟ್ ಪಾಸಿಬಲ್? ಕೆಲವ್ರು ಅಟೆಂಡ್ ಮಾಡ್ತಾರೆ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ತುಂಬ ಕ್ವಿಕ್ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋರು. ನಾನು ಅಂದ್ಕೊಂಡಿರೋಂಗೆ ಅಗ್ರಿ ಬಂದಿದ್ದೀವಿ ಅಂದರೆ ನಮಗೆ ಮ್ಯಾಥ್ಸ್ ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ ಬಂದಿರ್ತೀವಿ. ಸೊ ನಮ್ಮದು ಸ್ಪೀಡ್ ಕಡಿಮೆ ಇರುತ್ತೆ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಇಟ್ ವಿಲ್ ಗೆಟ್ ಹೆಲ್ಪ್. ಸ್ವಲ್ಪ ಪ್ರಾಕ್ಟೀಸಿಂದ ನಮಗೆ ಹೆಲ್ಪ್ ಸಿಗುತ್ತೆ, ನಮ್ಮದು ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ.
ಆಮೇಲೆ ಎಷ್ಟು ಪ್ರಾಕ್ಟೀಸ್ ಮಾಡಿರೋ ಆಗ್ತಾ ಇಲ್ವಾ, ಸೊ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡಬೇಕು. ಸಿಂಪ್ಲಿಫಿಕೇಷನ್ ಇರುತ್ತೆ, ಅಪ್ರಾಕ್ಸ್ ಇರುತ್ತೆ, ಒಂದು DI ಪ್ರಾಕ್ಟೀಸ್, ಡೈಲಿ DI ಪ್ರಾಕ್ಟೀಸ್ ಮಾಡಬೇಕು. ಸೊ ಇಷ್ಟು ಮಾಡೋದ್ರಿಂದ ನಮ್ಮದು ಸೆಕ್ಷನಲ್ ಕಟ್ ಆಫ್ ಕ್ವಾಂಟ್ ಕ್ಲಿಯರ್ ಆಗುತ್ತೆ. ನಾವು ಎಲ್ಲದೂ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡ್ಕೊಂಡ್ರೆ ಆಗುತ್ತಾ? ಇಲ್ಲ, ಎಲ್ಲದೂ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆದರೆ ಫುಲ್ ಕಟ್ ಆಫ್ ಕ್ಲಿಯರ್ ಆಗೋಲ್ಲ. ಸೊ ನಾವು ಯಾವ್ದು ವೀಕ್ ಇರ್ತೀವಲ್ವ ಅದನ್ನು ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಇನ್ನೂ 2 ಇರುತ್ತವಲ್ಲ ಅದನ್ನು ನಾವು ಮಾರ್ಕ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕಾಗುತ್ತೆ. ನನಗೆ ರೀಸನಿಂಗ್ ಇನಿಷಿಯಲಿ ಸ್ವಲ್ಪ ಟಫ್ ಆಗ್ತಾಯಿತ್ತು. ನೆಕ್ಸ್ಟ್ ಐ ಗೇನ್ ದ ಸ್ಪೀಡ್. ಪಝಲ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇನ್ಕ್ರೀಸ್ ಆಗುತ್ತೆ. ಹೌದು, ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಅನಿಸುತ್ತೆ ರೀಸ್ನಿಂಗಲ್ಲಿ ಪಝಲ್ಲು, ಬಟ್ ವೆನ್ ಯು ಗಿವ್ ದ ಮಾರ್ಕ್ಸ್, ವೆನ್ ಯು ಗಿವ್ ದ ಪ್ರಾಕ್ಟೀಸ್, ಯು ವಿಲ್ ಗೇನ್ ದ ಸ್ಪೀಡ್. ಓಕೆ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಇನ್ಕ್ರೀಸ್ ಆಗುತ್ತೆ. ಸೊ ಪಝಲ್ ನೀವು ಜಾಸ್ತಿ ಮಾರ್ಕ್ ಕೊಟ್ಟಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ನಾನು ಟೈಮ್ ಮ್ಯಾನೇಜ್ ಮಾಡೋದು. ನಾನು ಮುಂಚೆ ಏನು ಮಾಡ್ತಾಯಿದ್ದೆ, ಹುಡುಕೋಂತ ಹೋಗ್ತಾಯಿದ್ದೆ ಎಲ್ಲಿದೆ ಸಿಲಾಗಿಸಮು, ಎಲ್ಲಿದೆ ಇನ್ಎಕ್ವಾಲಿಟಿ. ಬಿಕಾಸ್ ಐ ಯೂಸ್ ಟು ಅವಾಯ್ಡ್ ಪಝಲ್. ಫಸ್ಟ್ ಇಯರ್ದು ಅಟೆಂಪ್ಟ್ ಮಾಡಿದಾಗ ನಾನು ಪಝಲ್ನೇ ಅವಾಯ್ಡ್ ಮಾಡ್ತಾಯಿದ್ದೆ. ಬಟ್ ದೆನ್ ಐ ರಿಯಲೈಸ್ ಪಝಲ್ ಈಸ್ ಆಲ್ಸೋ ಮಾರ್ಕ್ಸ್ ಸ್ಕೋರಿಂಗ್. ಒಂದು ಕ್ವೆಶನ್, ಒಂದು ಪಝಲ್ ಸಾಲ್ವ್ ಮಾಡಿದರೆ ನಿಮಗೆ 5 ಕ್ವೆಶನ್ಸ್ ಸಾಲ್ವ್ ಆಗಿ ಹೋಗುತ್ತೆ. ಸೊ ಬಟ್ ಅಕ್ಯುರಸಿ ಮೇಂಟೈನ್ ಮಾಡಬೇಕು. ಸೊ ಪಝಲ್ನ ಪ್ರಾಕ್ಟೀಸ್ ಮಾಡಿ ಒಂದು 2 ಪಝಲ್ ಸಾಲ್ವ್ ಮಾಡಿದರೆ ಒಂದು ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಸೊ ಹಾಗಾಗಿ ನಂದು ಈ ಸರಿ ಆಲ್ಮೋಸ್ಟ್ ಎಲ್ಲ ಪ್ರಿಲಿಮ್ಸು ಕ್ಲಿಯರ್ ಆಗಿದೆ. ಪ್ರಿಲಿಮ್ಸ್ ಕ್ಲರ್ಕ್, SBI ಕ್ಲರ್ಕ್ ಆಗಿರ್ಬೋದು, IBPS ಕ್ಲರ್ಕ್ ಆಗಿರ್ಬೋದು. IBPS PO ಆಗಿತ್ತು ಬಟ್ ಮೇನ್ಸ್ ಆಗಲಿಲ್ಲ. ಕ್ಲರ್ಕ್ PO ಕ್ಲರ್ಕ್ ಆಯಿತು. ನೆಕ್ಸ್ಟ್ RRBದು 2 ಪ್ರಿಲಿಮ್ಸ್ ಆಯಿತು. ಸೊ ಏನಂದರೆ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇಂಗ್ಲೀಷ್, ಹೌದು ನಮಗೆ ಕ್ವಾಂಟ್ಸ್ ಆಗಲ್ಲ, ನಮಗೆ ಕ್ವಾಂಟ್ಸ್ ಮಾಡೋಕ್ಕಾಗಲ್ಲ ಅಂದರೆ ನಾವು ಇಂಗ್ಲೀಷಿಗೆ ನಾವು ಜಾಸ್ತಿ ಪ್ರಿಫರ್ ಕೊಡಲೇಬೇಕಾಗುತ್ತೆ. ಇದೊಂದು ಸ್ಕೋರಿಂಗ್ ಸಬ್ಜೆಕ್ಟು. ಗ್ರಾಮರ್ ಬಗ್ಗೆ ನೋಡ್ಕೋಬೇಕು. ಬಿಕಾಸ್ ನಾವು ಎಷ್ಟೊಂದು ಮ್ಯಾನ್ಯುಯಲ್ಸ್ ಬರೆದಿರ್ತೀವಿ. ನಿಮ್ಮದು MSc ಆಗಿದೆ ಅಂದರೆ ಥೀಸಿಸ್ ಬರೆದೇ ಅಭ್ಯಾಸ ಇರುತ್ತೆ. ಆ್ಯಂಡ್ ಏನು ಸೆಮಿನಾರ್ಸ್ ಮಾಡ್ತೀವಿ, ಎಷ್ಟೊಂದು ಪ್ರೆಸೆಂಟೇಷನ್ ಕೊಟ್ಟ ಅಭ್ಯಾಸ ಇರುತ್ತೆ. ಸೊ ನಮಗೆ ಇಂಗ್ಲೀಷ್ ಒಂದು ಸ್ವಲ್ಪ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಇನ್ನೂ ನಮಗೆ ಸ್ಪೀಡ್ ಜಾಸ್ತಿ ಇಲ್ಲ ಓದೋದ್ರಲ್ಲಿ ಅಂದರೆ ನಂದು ಸಜೆಷನ್ ಅಂದರೆ ನಾನೇನು ಮಾಡಿದ್ದೀನಿ ಅಂದರೆ ನಾವೆಲ್ಸ್ ಓದಿ, ನಾವೆಲ್ಸ್ ಫ್ರಿಕ್ಷನಲ್ ಆರ್ ನಾನ್ ಫ್ರಿಕ್ಷನಲ್ ಯಾವುದಾದ್ರೂ ಓದಿ. ಇಟ್ ವಿಲ್ ಹೆಲ್ಪ್ ಅಟ್ ದ ಎಂಡ್ ಆಫ್ ದ ಡೇ, ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ನಾವೆಲ್ಸ್ ಓದಿ ನೆಕ್ಸ್ಟ್ ಎಡಿಟೋರಿಯಲ್ ಓದೋಕ್ಕೆ ಶುರು ಮಾಡಿ. ಫಸ್ಟೇ ಎಡಿಟೋರಿಯಲ್ ಬೇಡ, ತುಂಬ ಕಷ್ಟ ಆಗುತ್ತೆ. ಫಸ್ಟ್ ನಾವೆಲ್ ಆಮೇಲೆ ಎಡಿಟೋರಿಯಲ್ ಓದಿ. ನೆಕ್ಸ್ಟ್ ಅಟ್ ದ ಸೇಮ್ ಟೈಮ್ ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ಗ್ರಾಮರ್ನ ಇಂಪ್ರೂವ್ ಮಾಡ್ಕೊಳ್ಳಿ. 120 ರೂಲ್ಸ್ ಆಫ್ ಗ್ರಾಮರ್ ಇದೆ ನಿಮಿಷಾ ಮ್ಯಾಮ್ದು. ಡೈಲಿ 1 or 2 ರೂಲ್ಸ್ನ ಪ್ರಾಕ್ಟೀಸ್ ಮಾಡಿ ಓದ್ಕೊಳ್ಳಿ. ಅಂದರೆ ಐದರ್ ನಾರ್, ಒನ್ ಆಫ್, ಆಮೇಲೆ ಪ್ಲೂರಲ್ ಯಾವುದು, ಸಿಂಗ್ಯುಲರ್ ಯಾವುದು, ಆಮೇಲೆ ಅದಕ್ಕೆ ನಮಗೆ ಎರರ್ ಡಿಟೆಕ್ಷನಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ನಾವೆಲ್ ಓದೋದ್ರಿಂದ ನಮಗೆ RC ಕೂಡ ಇಂಪಾರ್ಟ್ ಆಗುತ್ತೆ. ರೀಡಿಂಗ್ ಕಾಂಪ್ರೆನ್ಷನ್, ನಾವೆಲ್ ನಾವು ಸ್ಪೀಡಾಗಿ ಓದಿ ಅಭ್ಯಾಸ ಆದಮೇಲೆ ರೀಡಿಂಗ್ ಕಾಂಪ್ರೆನ್ಷನಲ್ಲಿ ನಮ್ಮದು ರಿಟೆನ್ಷನ್ ಪವರ್ ಜಾಸ್ತಿ ಆಗುತ್ತೆ. ಒಂದು ಇಡೀ ಪ್ಯಾರಾ ಓದಿದ್ಮೇಲೆ ಮತ್ತೆ ನಾವು ರಿಪೀಟ್ ಹೋಗ್ಬಿಟ್ಟು ಫಸ್ಟ್ ಏನು ಓದಿದ್ವಿ ಅಂತ ಓದೋ ಅವಶ್ಯಕತೆ ಇರಲ್ಲ, ನಮಗೆ ನೆನಪಿರುತ್ತೆ. ಸೊ ರಿಟೆನ್ಷನ್ ಪವರ್ ಜಾಸ್ತಿ ಆಗುತ್ತೆ ನಾವೆಲ್ ಓದೋದ್ರಿಂದ. ಸೊ ನಾವೆಲ್ ಓದಿ ಆ್ಯಂಡ್ ಗ್ರಾಮರ್ನ ಪ್ರಾಕ್ಟೀಸ್ ಮಾಡಿ. ಸೊ ಕ್ವಾಂಟ್ಸ್ ನಿಮಗೆ ಮ್ಯಾಥ್ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗತ್ತೆ ಅಂದರೆ ಪ್ರಾಕ್ಟೀಸ್ ಮಾಡಿ. ಮ್ಯಾಥ್ಸ್ ಆಲ್ಸೋ ಕೆಲವರಿಗೆ ಚೆನ್ನಾಗೇ ಸ್ಕೋರ್ ಮಾಡ್ತಾರೆ ಕ್ವಾಂಟ್ಸ್. ಇನ್ನು ಬೀಯಿಂಗ್ ಅಗ್ರಿ ಗ್ರ್ಯಾಜುಯೇಟ್ ಕ್ವಾಂಟ್ಸ್ ಚೆನ್ನಾಗಿ ಸ್ಕೋರ್ ಮಾಡೋರು ಇರ್ತಾರೆ. ಬಟ್ ಐ ಆಮ್ ನಾಟ್ ಪ್ರೋ ಇನ್ ದಟ್. ಸೊ ನಾನು ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡೋಕ್ಕೆ ಯಾವತ್ತೂ ಟ್ರೈ ಮಾಡ್ತೀನಿ. ನೀವು ನಮ್ಮ ಥರ ಆಗಿದ್ದರೆ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡೋಕ್ಕೆ ನೋಡ್ಕೊಳ್ಳಿ. ಆ್ಯಂಡ್ ಇಂಗ್ಲೀಷ್ ಮತ್ತು ರೀಸ್ನಿಂಗಲ್ಲಿ ನಿಮ್ಮನ್ನ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಬೇಕಾಗತ್ತೆ. ಏನಂದರೆ ರಿವಿಷನ್ ಆ್ಯಂಡ್ ರಿಪಿಟೇಷನ್ ಇದೇ ಕೀ. ನೀವು ಎಷ್ಟು ಮಾರ್ಕ್ ಕೊಡ್ತೀರಾ, ಎಷ್ಟು ರಿವಿಷನ್ ಮಾಡ್ತೀರಾ, ಇದರಿಂದನೇ ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾನು 1 ವರ್ಷ ನನಗೆ ಅಷ್ಟೊಂದು ಏನೋ ನಾಲೆಜ್ ಇರಲಿಲ್ಲ. ಸೆಕೆಂಡ್ ಇಯರ್ ನಾನು ಅಟೆಂಡ್ ಮಾಡಿದ್ದೀನಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ಗಾಡ್, ಏನಾಗುತ್ತೆ ಗೊತ್ತಿಲ್ಲ. ನೆಕ್ಸ್ಟು ನೋಡೋಣ. ನೆಕ್ಸ್ಟು ಪ್ರಾಕ್ಟೀಸ್ ಮಾರ್ಕ್ ಕೊಡಬೇಕು. ಇದು ಕೇಳಿದರು ತುಂಬ ಜನ ನನಗೆ ಮೇಲಲ್ಲಾಗಿರ್ಬೋದು,
ಟೆಲಿಗ್ರಾಮಲ್ಲಾಗಿರ್ಬೋದು ಕೇಳಿದರು. ಆಮೇಲೆ ಕಮೆಂಟ್ ಸೆಕ್ಷನಲ್ಲೂ ತುಂಬ ಜನ ಕೇಳಿದರು. ಸೊ ಹಾಗಾಗಿ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ನಲ್ವಾ ಫಸ್ಟ್ ಏನೇನು ಹುಡುಕಬೇಕು, ಹೆಂಗೆ ಓದ್ಕೋಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆಮೇಲೆ ಇಂಟ್ರೋವರ್ಟ್, ನನಗೆ ಬೇರೆಯವ್ರ ಹತ್ರ ಕೇಳೋಕ್ಕೂ ಸ್ವಲ್ಪ ಹಿಂಜರಿತೀನಿ. ಸೊ ನನಗಾಗಿದ್ದ ಪ್ರಾಬ್ಲಮ್ ಬೇರೆಯವ್ರಿಗೆ ಆಗ್ಬಾರ್ದು, ನಂದು ಜೂನಿಯರ್ಸಿಗೆ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಥರ ವೀಡಿಯೋ ಮಾಡಿದೆ. ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಕ್ವಾನ್ಸ್ ರೀಸ್ನಿಂಗ್, ಇಂಗ್ಲೀಷ್ ಮತ್ತು ಅಗ್ರಿಕಲ್ಚರ್ ಅಟ್ ದ ಸೇಮ್ ಟೈಮ್ ಪ್ಯಾರಲಲ್ಲಾಗಿ ಹೇಗೆ ನಾವು ಮ್ಯಾನೇಜ್ ಮಾಡ್ತೀವಿ, ಹೇಗೆ ಓದ್ಕೋತೀವಿ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ, ನಾವು ಹಾರ್ಟಿ ನಮಗೆ ಸ್ವಲ್ಪ JRFಗೆಲ್ಲ ಓದ್ಕೊಂಡಿರೋದು ಸ್ವಲ್ಪ ನಾಲೆಜ್ ಇರತ್ತಲ್ವ. ಸೊ ನಾನೇನು ಮಾಡಿದೆ, ಕ್ವಾನ್ಸ್ ರೀಸ್ನಿಂಗ್ ಮತ್ತು ಇಂಗ್ಲೀಷ್ದು ಬೇಸಿಕ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು 2 ಮಂತ್ಸ್ ಇದಕ್ಕೆ ಕೊಟ್ಟೆ. ಕ್ವಾನ್ಸ್ ರೀಸ್ನಿಂಗ್ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂದರೆ ಫೆಬ್ ಟು ಏಪ್ರಿಲ್ ನಾನು ಇದಕ್ಕೆ ಕೊಟ್ಟೆ. ನೆಕ್ಸ್ಟ್ ಅದ್ರ ಜೊತೆ ಒಂದು ದಿನ, ವೀಕಲ್ಲಿ ಒಂದು ದಿನ ಅಗ್ರಿದು ಜಸ್ಟ್ MCQ ಅಷ್ಟೇ ನಾನು ನೋಡ್ಕೋತಾ ಇದ್ದೆ. ಅಂದರೆ ನಮಗೊಂದು ಐಡಿಯಾ ಸಿಗುತ್ತೆ ಯಾವ್ಯಾವ ಥರ ಕ್ವೆಶನ್ಸ್ ಬರಬಹುದು ಅಗ್ರಿಯಲ್ಲಿ ಅಂತ. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸುಮ್ಮನೆ ನೋಡ್ಕೋತಾ ಇದ್ದೆ. ಅಂದರೆ ತುಂಬ ತಲೆ ಕೆಡಿಸ್ಕೊಂಡು ಓದ್ಕೊಳ್ಳೋಕೆ ಹೋಗ್ತಾ ಇರಲಿಲ್ಲ. ಜಸ್ಟ್ ಒಂದು ಟಾಪಿಕ್ ಅಥವಾ ಒಂದು ಪೇಪರು, ಲಾಸ್ಟ್ ಇಯರ್ ಪೇಪರ್ನ ಸುಮ್ಮನೆ ನೋಡ್ತಾ ಇದ್ದೆ, ಗ್ಲಾನ್ಸ್ ಮಾಡ್ಕೋತಾ ಇದ್ದೆ. ಬಟ್ ಬೇಸಿಕ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಕ್ವಾನ್ಸ್ ರೀಸ್ನಿಂಗ್ ಇಂಗ್ಲೀಷ್ದು ಬೇಸಿಕ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಒಂದು ಬೇಸಿಕ್ ನನಗೆ ಸಿಕ್ಕ ಮೇಲೆ ಡೈಲಿ ಒಂದು ಕಾನ್ಸೆಪ್ಟು, ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನು, ಒಂದು DI ಇದು ಮಾರ್ನಿಂಗ್ ಸೆಷನಲ್ಲಿ ಮಾಡ್ತಾಯಿದ್ದೆ. ನೆಕ್ಸ್ಟು ಮಧ್ಯಾಹ್ನ ಒಂದು ಅಗ್ರಿ ಕಾನ್ಸೆಪ್ಟ್ ಆಫ್ಟರ್ನೂನಲ್ಲಿ ಓದ್ಕೋತಾ ಇದ್ದೆ. ಯಾಕಂದರೆ ನಿದ್ದೆ ಬರುತ್ತೆ, ಸ್ವಲ್ಪ ಈ ಥರದ್ದು ಓದ್ಕೊಂಡ್ರೆ ಚೇಂಜ್ ಇರುತ್ತೆ ಅಂತ ಆಫ್ಟರ್ನೂನಲ್ಲಿ ನಾನು ಅಗ್ರಿ ಮತ್ತು ಇಂಗ್ಲೀಷ್ ನಾವೆಲ್ ಓದ್ಕೊಳ್ಳೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಈವ್ನಿಂಗಲ್ಲಿ ರೀಸ್ನಿಂಗ್ ಪಜಲ್ ಸಾಲ್ವ್ ಮಾಡೋದಾಗಿರ್ಬೋದು, ಒಂದು ಸೆಕ್ಷನಲ್ ಮಾರ್ಕ್ ತೊಗೊಳ್ಳೋದಾಗಿರ್ಬೋದು, ಆಮೇಲೆ ಡೈಲಿ ಸಿಲಾಕ್ಸ್ ಮತ್ತು ಇನ್ಇಕ್ವಾಲಿಟಿ, ಕೋಡಿಂಗ್, ಡಿಕೋಡಿಂಗ್, ಇದು ಚಿಕ್ಕ ಕ್ವಿಝ್ ಬರುತ್ತೆ ಕೆಲವು ಆ್ಯಪ್ಗಳಲ್ಲಿ, ಅದನ್ನು ಸಾಲ್ವ್ ಮಾಡ್ಕೋತಾ ಇದ್ದೆ. ಅದೇ ಒಂದು ರಿವಿಷನ್ ಆಗ್ತಾಯಿತ್ತು. ಪಝಲ್ಗೆ ಪುನೀತ್ ಸರ್ದು ಅವ್ರದ್ದು 10 days 10 ಪಝಲ್ ಆ ಥರದ್ದು ಒಂದು ವೀಡಿಯೋಸ್ ಸಿಗುತ್ತೆ ಯೂಟ್ಯೂಬಲ್ಲಿ, ಅದರ ಜೊತೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಇಂಗ್ಲೀಷ್ ನಿಮಿಷಾ ಮ್ಯಾಮ್ದು ಗ್ರಾಮರ್ ಗ್ರಂಥ್ ಅಂತ ಒಂದು ಬರುತ್ತೆ, ಅದರಲ್ಲಿ ಪ್ರಾಕ್ಟೀಸ್ ಮಾಡಿದೆ ಬೇಸಿಕ್ ಇಂಪ್ರೂವ್ ಮಾಡ್ಕೊಳ್ಳೋ ಟೈಮಲ್ಲೇ. ಸೊ ನೆಕ್ಸ್ಟ್ ರಿಪೀಟೆಡ್ ರೀಡಿಂಗ್, ರಿವಿಷನ್, ಮಾರ್ಕ್ ಕೊಡೋದ್ರಲ್ಲೇ ನಾನು ಇಂಪ್ರೂವ್ ಮಾಡ್ಕೊಂಡಿದ್ದು ಬೇಸಿಕ್ಕು. ಅಗ್ರಿಕಲ್ಚರ್ ಇದು ಬೇಸಿಕ್ ಎಲ್ಲ ಇಂಪ್ರೂವ್ ಆದಮೇಲೆ ಅಗ್ರಿಕಲ್ಚರ್ ಡೈಲಿ ಓದ್ಕೋಬೇಕು. ನೆಕ್ಸ್ಟು ವೀಕೆಂಡಲ್ಲಿ ಮಾರ್ಕ್ ಕೊಡೋದು, ಏನು ಓದ್ಕೊಂಡಿರ್ತೀವಲ್ವ ನಾವು ಇಡೀ ವಾರ ಅದರದ್ದು ಮಾರ್ಕ್ ಕೊಡಬೇಕು. ಮಾರ್ಕ್ ನಾವು ಜಾಸ್ತಿ ಅಟೆಂಡ್ ಮಾಡಿದಷ್ಟು ನಮಗೆ ಜಾಸ್ತಿ ರಿಟೆನ್ಷನ್ ಜಾಸ್ತಿ ಆಗ್ಕೋತಾ ಹೋಗುತ್ತೆ. ಯಾಕಂದರೆ ನಾವು ಮಾರ್ಕಲ್ಲಿ ಏನಾದ್ರು ತಪ್ಪು ಮಾಡಿದ್ವಾ ಅದು ನಮ್ಗೆ ಈಗ ಹರ್ಟ್ ಆಗುತ್ತಲ್ವ. ಸೊ ಅದು ನಾವು ನೆಕ್ಸ್ಟ್ ಮರೆಯಲ್ಲ. ಸೊ ನಾನೇನು ಮಾಡ್ತೀನಿ, ಸ್ಟಾರ್ಟಿಂಗಲ್ಲಿ ತಪ್ಪಾದರೂ ಪರವಾಗಿಲ್ಲ, ನೆಗೆಟಿವ್ ಬಂದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಅಟೆಂಡ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಆಫ್ಟರ್ ಒಂದು ಕಂಪ್ಲೀಟ್ ಆದಮೇಲೆ ನಂದು ಅಗ್ರಿಕಲ್ಚರ್ ಸಿಲೆಬಸ್ಸು ಅಂದರೆ ಕಂಪ್ಲೀಟ್ ಆಗಲ್ಲ, ನಿಜ ಹೇಳ್ಬೇಕಂದ್ರೆ ಮುಗಿದು ನಂದು ಸಿಲೆಬಸ್ ಕಂಪ್ಲೀಟ್ ಆಯಿತು ಅನಿಸ್ದಾಗ ರಿಯಲ್ ಎಕ್ಸಾಮಲ್ಲಿ ನಾವು ಹೆಂಗೆ ಮಾರ್ಕ್ ಕೊಡ್ತೀವಲ್ವ ಆ ಥರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ನೆಗೆಟಿವ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಜಾಸ್ತಿ ಕ್ವಶನ್ಸು ಬಟ್ ನೆಗೆಟಿವ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಒಂದು ವೀಕೆಂಡಲ್ಲಿ ನೀವು ಒಂದು ಟಾಪಿಕ್ ವೈಸ್ ಟೆಸ್ಟ್ ತಗೋತೀರಲ್ವ, ಆವಾಗ ನೆಗೆಟಿವ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಬೇಡ. ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಮಾರ್ಕ್ ಟೆಸ್ಟ್ ಕೊಡ್ತೀರಲ್ಲ, ಅದರಲ್ಲಿ ನೆಗೆಟಿವ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ ಥರ ಪ್ರಾಕ್ಟೀಸ್ ಮಾಡಬೇಕು. ವೀಕ್ಲಿ ಇದನ್ನು ಕೊಡಬೇಕು. ಇದು ಡೈಲಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಕ್ವಿಝ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಸ್ಯಾಟರ್ಡೇ ಇದ್ರದ್ದು ಮಾರ್ಕ್ ಕೊಟ್ಟರೆ ಸಂಡೇ ಬೇರೆ ಬ್ಯಾಂಕ್ ಎಕ್ಸಾಮ್ಸ್ದು ಮಾರ್ಕ್ ತೊಗೊಳ್ಳಿ. ಈ ಥರ ಫುಲ್ ಲೆಂತ್ ಮಾರ್ಕ್ ಅಂದರೆ ಎಲ್ಲ ಕ್ವಾಂಟ್ಸ್ ಪ್ಲಸ್ ರೀಸ್ನಿಂಗ್ ಪ್ಲಸ್ ಇಂಗ್ಲೀಷ್ ಇರೋಂಥದ್ದು ಮಾರ್ಕ್ ತೊಗೊಳ್ಳಿ ಸ್ಯಾಟರ್ಡೇ ಇದ್ರದ್ದು ಮಾರ್ಕ್ ತೊಗೊಳ್ಳಿ. ಇನ್ನು 5 days ಇದೇ ರಿಪೀಟ್ ಮಾಡ್ಕೋತಾ ಹೋಗಿ. ಆ್ಯಂಡ್ ಕೆಲವರು
ಬೆಳಿಗ್ಗೆ ಬೇಗ ಎದ್ದು ಓದೋರು ಇರ್ತಾರೆ, ಕೆಲವರು ರಾತ್ರಿ ಪೂರ್ತಿ ಓದ್ಕೋಬೋದು, ಬಟ್ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲ್ಲ. ಸೊ ನಿಮ್ಮದು ಹೇಗೆ ಸ್ಲೀವ್ ಸೈಕಲ್ ಇದೆ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಹೇಗೆ ಓದ್ಕೋಬೇಕು ಅಂತ. ದಿಸ್ ಈಸ್ ಜಸ್ಟ್ ಎ ರಫ್ ಸ್ಕೆಚ್, ನಾನು ಹೆಂಗೆ ಓದ್ಕೊಂಡಿದ್ದೀನಿ ಅಂತ. ನಿಮ್ಮದು ಪ್ಲಸ್ ಆ್ಯಂಡ್ ಮೈನಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು, ಬಾಯ್, ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ. ಹ್ಯಾಪಿ ಲರ್ನಿಂಗ್.